ಈಗ ಈ ಫಾರ್ಮುಲಾದಲ್ಲಿ ನಾನೇನ್ ಮಾಡ್ತೀನಿ, ನಿಮಗೆ ಆ ಸಿಂಪಲ್ ಪಾಸ್ಟ್ ಅಲ್ಲಿ ಕ್ವಶನ್ ಮೇಕಿಂಗ್ ಅನ್ನ ಹೇಳ್ಕೊಡ್ತೀನಿ. ನಾನು ಆಕ್ಚುಲಿ ಪಾಸಿಟಿವ್ ಸೆಂಟೆನ್ಸಸ್ ನೆಗೆಟಿವ್ ಸೆಂಟೆನ್ಸಸ್ ಎರಡು ನೋಡಿದ್ವಿ. ಈಗ ಸಿಂಪಲ್ ಪಾಸ್ಟ್ ಫಾರ್ಮುಲಾ 17-18 ಅದರಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೆಂಟೆನ್ಸಸ್ ಅನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈಗ ಫಾರ್ಮುಲಾ 19 ಅಲ್ಲಿ ಕ್ವಶನ್ ಮೇಕಿಂಗ್ ಅನ್ನ ನೋಡೋಣ, ಯಾವ ರೀತಿ ಕ್ವಶನ್ ಮೇಕಿಂಗ್ ಅಲ್ಲಿ ಹೆಂಗೆ ನಾವು ಯೂಸ್ ಮಾಡ್ತೀವಿ ಅಂತ. ತುಂಬಾ ಸಿಂಪಲ್. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್. ಎನಿ ಪ್ಲೂರಲ್ ಅಂದ್ರೆ ದೇ, ಅವರು, ವಿ, ನಾವು, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ಎನಿ ಸಿಂಗ್ಯುಲರ್, ಹಿ, ಅವನು, ಶಿ, ಅವಳು, ರಘು ಈ ರೀತಿ ಬಂದಾಗ ಇಲ್ಲಿ ಫಸ್ಟ್ ಡಿಡ್ ಬರಬೇಕು, V1 ಬರುತ್ತೆ. ಕ್ವಶನ್ ಮೇಕಿಂಗ್ ಅಲ್ಲಿ ಮತ್ತೆ V1 ಬರುತ್ತೆ. ಈಗ ನಿಮಗೆ ಅರ್ಥ ಆಯ್ತು, ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಮಾತ್ರ V2 ಬರೋದು, ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಡಿಂಟ್ ಬಂದು V1 ಬರುತ್ತೆ, ಕ್ವಶನ್ ಮೇಕಿಂಗ್ ಅಲ್ಲೂ ಸಹ V1 ಬರುತ್ತೆ. ಸಮಥಿಂಗ್. ಈಗ ಎಲ್ಲ ಪಾಸ್ಟ್ ಅಲ್ಲಿ ನೋಡಿ, ಎಲ್ಲದಕ್ಕೂ ಸೇಮ್ ಫಾರ್ಮುಲಾ, ಐ ಯು, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್. ಹಂಗಾಗಿ ಇದು ತುಂಬಾ ಸಿಂಪಲ್. ಈಗ ನಾವು ಕೆಲವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಈಗ ಆ ನೀವೇನ್ ಮಾಡಿ, ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿವಾಗ. ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಎರಡೂ ಗೊತ್ತು ನಿಮ್ಗೆ. ಈ ಕ್ವಶನ್ ಆದ ತಕ್ಷಣ ನೀವು ಪಾಸ್ ಮಾಡಿ ನಿಮ್ಮ ಆನ್ಸರ್ ನ ಒಂದ್ಸಲಿ ಹೇಳಿ, ಆಮೇಲೆ ಮತ್ತೆ ವಿಡಿಯೋ ಪ್ಲೇ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಆಗತ್ತೆ. ಡಿಡ್ ಯು ಗೋ ಟು ಸ್ಕೂಲ್ ಎಸ್ಟರ್ಡೇ? ನೀನು ನಿನ್ನೆ ಸ್ಕೂಲಿಗೆ ಹೋಗಿದ್ಯಾ? ನೋಡಿ, ಡಿಡ್ ಬಂತು, ಯು ಯಾವ್ದೇ ಬಂದ್ರು V1 ಅಲ್ವಾ. ಐ ಯು, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಬಂದ್ರು V1. ನೋಡಿ, ಗೋ ಅನ್ನೋದು V1. ಡಿಡ್ ಯು ಗೋ ಟು ಸ್ಕೂಲ್ ಎಸ್ಟರ್ಡೇ? ಪಾಸಿಟಿವ್ ಸೆಂಟೆನ್ಸ್ ಹೆಂಗ್ ಮಾಡ್ತೀರಾ? ಎಸ್, ಐ ವೆಂಟ್ ಟು ಸ್ಕೂಲ್. V2 ಆಗ್ಬೇಕು. ಎಸ್, ಐ ವೆಂಟ್ ಟು ಸ್ಕೂಲ್. ಇವಾಗ ನೋಡಿ, ನಿಮಗೆ ಎರಡೂ ಫಾರ್ಮ್ ಗೊತ್ತಿರಬೇಕು, V1 V2. ಗೋ, ವೆಂಟ್, ಗೋ, ವೆಂಟ್, ಗಾನ್, ಗೋಯಿಂಗ್ ಅಲ್ವಾ. ಎಸ್, ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋ, ನೋ ಬಂದು ಡಿಂಟ್ ಬರುತ್ತೆ. ಐ ಡಿಂಟ್, V1 ಬರಬೇಕು. ಐ ಡಿಂಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ. ನೋ, ಐ ಡಿಂಟ್ ಗೋ. ಏನಾಯ್ತು? V1 ಆಯ್ತು. ಐ ಡಿಂಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ. ನೆಕ್ಸ್ಟ್ ಕ್ವಶನ್, ಡಿಡ್ ಯು ಕಂಪ್ಲೀಟ್ ದಿ ಅಸೈನ್ಮೆಂಟ್ ಎಸ್ಟರ್ಡೇ? ನೋಡಿ, V1 ಬಂತು, ನೀನು ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ಯಾ? ಡಿಡ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಎಸ್ಟರ್ಡೇ? ಡಿಡ್ ಯು ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಅಂತ ಕೇಳಿದ್ರೆ ಮಳೆ ಬರುತ್ತೆ. ಇಂಗ್ಲಿಷು ಕೊಲೆ ಆಗುತ್ತೆ. ಡಿಡ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಎಸ್ಟರ್ಡೇ? ಎಸ್, ಐ ಕಂಪ್ಲೀಟೆಡ್. V2 ಆಯ್ತು. ಎಸ್, ಐ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಎಸ್ಟರ್ಡೇ. ನೋ, ಐ ಡಿಂಟ್ ಕಂಪ್ಲೀಟ್. ನೋ, ಐ ಡಿಂಟ್ ಕಂಪ್ಲೀಟ್ ದಿ ಅಸೈನ್ಮೆಂಟ್ ಎಸ್ಟರ್ಡೇ. V1 ಬಂತು. ನೆಕ್ಸ್ಟ್, ಡಿಡ್ ದೇ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್? ರಾತ್ರಿ ಕೇಳ್ತಾ ಇರೋ ಹಂಗೆ, ರಾತ್ರಿಗೆ ನೀವು ಕೇಳ್ತಾ ಇದ್ದೀರಾ, ಅವ್ರು ಇವತ್ತು ಸಾಯಂಕಾಲ ಕ್ರಿಕೆಟ್ ಆಡಿದ್ರಾ? ಪ್ಲೇ, V1 ಬಂತು. ಹೌದು, ಅವ್ರು ಆಡಿದ್ರು. V2 ಬರ್ಬೇಕಾ? ಎಸ್, ದೇ ಪ್ಲೇಡ್ ಕ್ರಿಕೆಟ್ ದಿಸ್ ಈವ್ನಿಂಗ್. ಎಸ್, ದೇ ಪ್ಲೇಡ್. V2 ಬಂತು. ನೆಗೆಟಿವ್ ಸೆಂಟೆನ್ಸ್ಗೆ ನೋ, ದೇ ಡಿಂಟ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ಇಲ್ಲ, ಅವರು ಕ್ರಿಕೆಟ್ ಅನ್ನ ಆಡ್ಲಿಲ್ಲ. ದೇ ಡಿಂಟ್ ಪ್ಲೇ. V1 ಬರುತ್ತೆ. ನೆಕ್ಸ್ಟ್, ಡಿಡ್ ವಿ ವಿಸಿಟ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ? ನಾವು ವಿಸಿಟ್ ಮಾಡಿದ್ವಾ? ಇವಾಗ ಹೆಂಗೆ ಅಂತ ಹೇಳ್ತೀನಿ ಕೇಳ್ಕೊಡಿ. ನೀವೆಲ್ಲ ಯಾರೋ ಒಂದು ಫ್ರೆಂಡ್ಸು ಟೂರಿಗೆ ಹೋಗಿರ್ತೀರಾ, ವಾಪಸ್ ಬರ್ತೀರಾ. ಅವಾಗ ಯಾರೋ ಒಬ್ರು ನಿಮ್ ಫ್ರೆಂಡ್ ಕೇಳ್ತಾರೆ, ಅವತ್ ನಾವು ಆ ಮ್ಯೂಸಿಯಂ ವಿಸಿಟ್ ಮಾಡಿದ್ವಾ ಅಂತ. ಡಿಡ್ ವಿ ವಿಸಿಟ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ? ಎಸ್, ವಿ ವಿಸಿಟೆಡ್. ವಿಸಿಟೆಡ್, V2 ಆಯ್ತು. ಪಾಸಿಟಿವ್ ಸೆಂಟೆನ್ಸ್ಗೆ ನೋ, ವಿ ಡಿಂಟ್ ವಿಸಿಟ್. V1 ಆಯ್ತು. ವಿ ಡಿಂಟ್ ವಿಸಿಟ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ. ನಾವು ಲಾಸ್ಟ್ ಸಂಡೇ ಮ್ಯೂಸಿಯಂ ಅನ್ನ ವಿಸಿಟ್ ಮಾಡ್ಲಿಲ್ಲ. ಡಿಡ್ ರಘು ಅಂಡ್ ಪವನ್, ಇಬ್ರು ವ್ಯಕ್ತಿಗಳಾದ್ರು, ಕ್ಲೀನ್, V1. ದ ಕ್ಲಾಸ್ ರೂಮ್ ಲಾಸ್ಟ್ ವೀಕ್? ಎಸ್, ದೇ. ದೇ ಅಂತ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ದೇ, ರಘು ಅಂಡ್ ಪವನ್ ಇಬ್ರು ಬೇಕಾದ್ರೆ ದೇ ಅಂತ ಹೇಳ್ಬೋದು. ಅಥವಾ ರಘು ಅಂಡ್ ಪವನ್ ಕ್ಲೀನ್ಡ್. V2 ಆಯ್ತು. ಕ್ಲೀನ್ಡ್ ದ ಕ್ಲಾಸ್ ರೂಮ್ ಲಾಸ್ಟ್ ವೀಕ್. ನೋ, ರಘು ಅಂಡ್ ಪವನ್ ಡಿಂಟ್ ಬಂದ್ರೆ ಏನಾಗುತ್ತೆ? V1 ಬರುತ್ತೆ. ಡಿಂಟ್ ಕ್ಲೀನ್ ದಿ ಕ್ಲಾಸ್ ರೂಮ್
ಲಾಸ್ಟ್ ವೀಕ್. ಅವರು ಕ್ಲೀನ್ ಮಾಡ್ಲಿಲ್ಲ. ಸೊ ಏನಾಗುತ್ತೆ, V1 ಬರುತ್ತೆ. ಡಿಡ್ ಹಿ ವಾಚ್ ಎ ಮೂವಿ ಲಾಸ್ಟ್ ನೈಟ್? ಅವನು ಮೂವಿನ ನೋಡಿದ್ನ ಲಾಸ್ಟ್ ನೈಟ್. ಡಿಡ್ ಹಿ ವಾಚ್ ಎ ಮೂವಿ? ವಾಚ್ ಅನ್ನೋದು V1. ಅವನು ಮೂವಿನ ಕಳೆದ ರಾತ್ರಿ ನೋಡಿದ್ನ. ಎಸ್, ಹಿ ವಾಚ್ಡ್. ಹಿ ವಾಚ್ಡ್. ಪಾಸಿಟಿವ್ ಸೆಂಟೆನ್ಸಸ್ಗೆ ಏನ್ ಬರುತ್ತೆ? V2 ಬರುತ್ತೆ. ಎಸ್, ಹಿ ವಾಚ್ಡ್ ಎ ಮೂವಿ ಲಾಸ್ಟ್ ನೈಟ್. ನೋ, he didn't watch a movie. No, he didn't watch. V1 ಬಂತು. Watch a movie last night. Next, so did she cook delicious food yesterday? Did she cook? Cook ಅನ್ನೋದೇನಾಯ್ತು? V1 ಆಯ್ತು. Yes, she cooked delicious food yesterday. So she cooked. ಯಾವ ಫಾರ್ಮು? V2. No, she didn't cook. ಸೊ ಏನಾಯ್ತು? she didn't cook ಅನ್ನೋದು V1 ಆಯ್ತು. No, she didn't cook delicious food yesterday. Did Raghu buy ಏನು? V1. V1 buy a new laptop last week? Yes, Raghu bought. Raghu bought a new laptop last week. No, Raghu didn't buy. ಸೊ ಡಿಂಟ್ ಬಂದ ತಕ್ಷಣ ಏನಾಗ್ಬೇಕು? V1 ಆಗ್ಬೇಕು. ಸೊ ನಿಮಗೆ ಫಾರ್ಮುಲಾ ಎಲ್ಲ ಗೊತ್ತಿದೆ. ಫಾರ್ಮುಲಾ ಹೆಂಗೆ ಅಂದ್ರೆ ಬಿಲ್ ನ ಯೂಸ್ ಮಾಡಕ್ಕೆ ಬಂದಂಗೆ. ಸೊ ಬತ್ತಳಿಕೆಯಲ್ಲಿ ಬಾಣ ಇಲ್ಲ ಅಂದ್ರೆ ಬಿಲ್ ಇಟ್ಕೊಂಡು ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಆ ಬತ್ತಳಿಕೆಯಲ್ಲಿ ಬಾಣ ಯಾವುದು ಅಂದ್ರೆ ವರ್ಬ್ಸ್. ನಿಮಗೆ ವರ್ಬ್ಸ್ ಗೊತ್ತಿರ್ಬೇಕು. ಇಲ್ಲಿ ಕೆಳಗಡೆ ಕಾಣೋ ನಂಬರ್ಗೆ ಒಂದು ಮೆಸೇಜ್ ಹಾಕಿ ವರ್ಬ್ಸ್ ಲಿಸ್ಟ್ ಅಂತ ಕೇಳಿ. ಅವಾಗ ನಾನು ವರ್ಬ್ಸ್ ಲಿಸ್ಟ್ ಅನ್ನ ಕಳಿಸ್ಕೊಡ್ತೀನಿ. ಡಿಡ್ ಐ ಈಟ್ ಬ್ರೇಕ್ಫಾಸ್ಟ್ ಇಟ್ 8 AM? ತುಂಬಾ ಹೊಟ್ಟೆ ಹಸಿತಾ ಇದೆ, ಯಾಕೋ ನಾನು ಬ್ರೇಕ್ಫಾಸ್ಟ್ ತಿಂದ 8 ಗಂಟೆಗೆ ಅಂತ ಕೇಳ್ತಾ ಇರಂಗೆ ನೀವು. ನಿಮಗೆ ಆನ್ಸರ್ ಮಾಡೋರು ಎಸ್, ಇದು ಯು ಆಗಿದ್ರೆ ಕರೆಕ್ಟ್ ಆಗತ್ತೆ. ಓಕೆ, ಎಸ್, ಯು ಏಟ್ ಬ್ರೇಕ್ಫಾಸ್ಟ್ ಎಟ್ 8 AM. ಯಾರೋ ಬೇರೆಯವ್ರು ಹೇಳ್ದಂಗೆ ನಿಮ್ಗೆ, ನಾನು ಅಥವಾ ನಿಮ್ಮ ಅಮ್ಮನೋ ಅಪ್ಪನೋ ಹೇಳ್ದಂಗೆ, ಹೌದು ನೀ ತಿಂದ್ಯಲ್ಲ 8 ಗಂಟೆಗೆ ಅಂತ. ಎಸ್, ಯು ಏಟ್ ಅನ್ನೋದು V2 ಆಯ್ತು. ಕರೆಕ್ಟಾ? ಪಾಸಿಟಿವ್ ಸೆಂಟೆನ್ಸ್ಗೆ. ನೋ, ಯು ಡಿಂಟ್ ಈಟ್. ನೋ, ಯು ಡಿಂಟ್ ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM. ನೀನು ತಿನ್ಲಿಲ್ಲ. ನೆಕ್ಸ್ಟ್, ಡಿಡ್ ಯು ರೈಟ್ ಎ ಲೆಟರ್ ಎಸ್ಟರ್ಡೇ? ಸೊ ರೈಟ್ ಅನ್ನೋದು ಏನಾಯ್ತು? V1 ಆಯ್ತು. ಎಸ್, ಐ ರೋಟ್. V2. ಪಾಸಿಟಿವ್ ಸೆಂಟೆನ್ಸಸ್ಗೆ. ನೆಗೆಟಿವ್ ಸೆಂಟೆನ್ಸಸ್ಗೆ, ನೋ, ಐ ಡಿಂಟ್ ರೈಟ್. ಐ ಡಿಂಟ್ write. V1. I didn't write a letter yesterday. Did we meet our teacher? ನಾವು ಮೀಟ್ ಮಾಡಿದ್ವಾ ನಮ್ಮ ಟೀಚರ್ನ? ಎಸ್. ಸೊ ಇಲ್ಲಿ meet. V1. ಎಸ್, we met our teacher. met ಅನ್ನೋದೇನಾಯ್ತು? V2 ಆಯ್ತು. ನೆಗೆಟಿವ್ ಸೆಂಟೆನ್ಸ್ಗೆ ಮತ್ತೆ V1 ಬರಬೇಕು. ನೋ, we didn't meet our teacher. ಮತ್ತೆ V1 ಬರುತ್ತೆ. ಅಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ. ಕ್ವಶನ್ ಮೇಕಿಂಗ್ ಅಲ್ಲೂ V1, ನೆಗೆಟಿವ್ ಸೆಂಟೆನ್ಸಸ್ ಅಲ್ಲೂ V1, ಪಾಸಿಟಿವ್ ಸೆಂಟೆನ್ಸಸ್ಗೆ ಮಾತ್ರ V2 ಬರುತ್ತೆ. ಡಿಡ್ ಹಿ ರೀಡ್ ಎ ಬುಕ್? ಸೊ ಅವನ ಬುಕ್ ಓದಿದ್ನ? ಎಸ್, ಹಿ ರೆಡ್ ಎ ಬುಕ್. ಸ್ಪೆಲ್ಲಿಂಗ್ ಸೇಮು, ಬಟ್ ನೀವು ಪಾಸ್ಟರ್ ಹೇಳ್ಬೇಕಾದ್ರೆ ರೀಡ್ ಅಂತ ಹೇಳ್ಬಾರ್ದು, ರೆಡ್ ಅಂತ ಹೇಳ್ಬೇಕು. ನೋ, ಹಿ ಡಿಂಟ್ ರೀಡ್ ಎ ಬುಕ್. ಇಲ್ಲೇನಾಯ್ತು? V1. ಇಲ್ಲಿ V2. ಅದು V2 ಸರ್, ಸ್ಪೆಲ್ಲಿಂಗ್ ಸೇಮ್ ಇದೆಯಲ್ಲ ಸರ್? ಹೌದು. ರೆಡ್ ಎ ಬುಕ್. ಕೆಲವರು RED ಅಂತಾನು ಹೇಳ್ತಾರೆ. ಸೊ ಎರಡು, ಬಟ್ ನೀವು ಮಾತಾಡ್ಬೇಕಾದ್ರೆ ರೆಡ್ ಎ ಬುಕ್ ಅಂತ ಹೇಳಿ. ನೆಕ್ಸ್ಟ್, ಡಿಡ್ ಶಿ ಸಿಂಗ್ ಎ ಸಾಂಗ್? V1. ಎಸ್, ಶಿ ಸ್ಯಾಂಗ್ ಎ ಸಾಂಗ್. ಸ್ಯಾಂಗ್ ಅನ್ನೋದೇನಾಯ್ತು? V2 ಆಯ್ತು. ನೋ, ಶಿ ಡಿಂಟ್ ಸಿಂಗ್ ಎ ಸಾಂಗ್. ನೋ, ಶಿ ಡಿಂಟ್ ಸಿಂಗ್. V1 ಬರುತ್ತೆ. ಡಿಂಟ್ ಸಿಂಗ್ ಎ ಸಾಂಗ್. ಡಿಡ್ ರಘು ಡ್ರೈವ್ ದ ಕಾರ್? ರಘು ಡ್ರೈವ್ ಮಾಡಿದ್ನಾ? V1 ಇದೆ. ಎಸ್, ರಘು ಡ್ರೈವ್ ದ ಕಾರ್. V2 ಬರಬೇಕು. ಎಸ್, ರಘು ಡ್ರೈವ್ ದ ಕಾರ್. ನೋ, ರಘು ಡಿಂಟ್ ಡ್ರೈವ್ ದಿ ಕಾರ್. ನೋ, ರಘು ಡಿಂಟ್ ಡ್ರೈವ್ ದಿ ಕಾರ್. ನೆಕ್ಸ್ಟ್, ಡಿಡ್ ರಘು ಅಂಡ್ ಪವನ್ ಹೆಲ್ಪ್ ದೇಯರ್ ಫ್ರೆಂಡ್? V1. ಎಸ್, ರಘು ಅಂಡ್ ಪವನ್ ಹೆಲ್ಪ್ಡ್ ದೇಯರ್ ಫ್ರೆಂಡ್. ಹೆಲ್ಪ್ಡ್ ಅಂದಾಗ ಏನಾಯ್ತು? V2 ಆಯ್ತು. ನೋ, ರಘು ಅಂಡ್ ಪವನ್ ಡಿಂಟ್ ಹೆಲ್ಪ್ their friend. Did they finish the project? Yes, they finished. V2. Finish. V1. Question ಅಲ್ಲಿ. No, they didn't finish. Negative sentences ಗೆ ಮತ್ತೆ V1 ಬರುತ್ತೆ. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾನು
ಫ್ಯೂಚರ್ ಅಲ್ಲಿ ಹೆಂಗೆ ಮಾತಾಡೋದು, ಮತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ತುಂಬಾ ಸಿಂಪಲ್ ಪಾಸ್ಟ್ ತರಾನೇನೆ. ಸೊ ಅಲ್ಲಿ ಫ್ಯೂಚರ್ ಅಲ್ಲಿ ಹೆಂಗ್ ಮಾತಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ.